ನಾವು ಭಾಷಣ ಮಾಡ್ತೀವಿ ಪ್ರಣಾಳಿಕೆಯಲ್ಲಿ 2 ಕೋಟಿ ಉದ್ಯೋಗ. ಬಾ 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 ಎಷ್ಟು ಕೋಟಿ ಉದ್ಯೋಗ ಬಂತು ನಮ್ಮ ದೇಶದಲ್ಲಿ. ಇದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಹೇಳಬೇಕು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾ ಯಾವ ಹೆಸರನ್ನು ತಗೊಂಡು ಹೇಳೋದಿಲ್ಲ. 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರ ಈ ದೇಶದಲ್ಲಿ ಪ್ರತಿ ವರ್ಷ. ಇವತ್ತು ಕನಿಷ್ಠ ಅಂದ್ರೂ ಸುಮಾರು ಎಷ್ಟು ವರ್ಷ ಆಯ್ತ್ರಿ ಗದ್ದಿಗೇರಿ ಸರ್? 13 ವರ್ಷ ಆಯ್ತು. ನಮ್ಮ ದೇಶದಲ್ಲಿ ಎಷ್ಟಾಗಬೇಕಾಗಿತ್ತು ಉದ್ಯೋಗ? 26 ಕೋಟಿ ಉದ್ಯೋಗಗಳು ಇವತ್ತು ನಮ್ಮ ನಿರುದ್ಯೋಗಿಗಳು ಉದ್ಯೋಗವನ್ನು ಹೊಂದಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಇರ್ತಿದ್ದಿಲ್ಲ. ಇದು ವಿಶ್ವದಲ್ಲೇ ಇವತ್ತು ಅತ್ಯಂತ ಪ್ರಗತಿಯತ್ತ ಮತ್ತು ಅತ್ಯಂತ ಶ್ರೀಮಂತ ರಾಷ್ಟ್ರ ಇವತ್ತು ನಾವು ಭಾರತ ಆಗ್ತೀವಿ. ಆ ಕೆಲಸ ಬರೀ ಮಾತನ್ನು ಹೇಳೋದಲ್ಲ, ಮಾಡಿ ತೋರಿಸ್ಬೇಕು. ಅದಕ್ಕೆ ಕಮೆಂಟ್ ಮಾಡ್ತಾರೆ ಅವರು, ಇದು ರಾಜಕೀಯವಾಗಿ ಎಂದೂ ಮಾಡಿಲ್ಲ, ಮಾಡೋದು ಇಲ್ಲ. ಅದು ನಾನು ಬಸವಣ್ಣನ ತತ್ವದಲ್ಲಿ ಜನಿಸಿದಂಥವನು, ಆ ನಾಡಿನಲ್ಲಿ ಜನಿಸಿದಂಥವನು, ನಾನು ನುಡಿದಂತೆ ಇದ್ರೆ ಇದೇ ಜನ ಮಕ್ಕಳೇ ಅನ್ನೋ ಮಾತನ್ನು ಕೂಡ ನಾನು ಬರ್ಕೊಂಡು ಬಂದವ ನನ್ನ ಹುಡುಗ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.